ಹಲೋ ಎವ್ರಿವನ್, ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಇವತ್ತು ನಾನು ಹವ್ಯಕರ ಮನೆಗಳಲ್ಲಿ ಮಾಡುವಂತಹ ಮಿಕ್ಸ್ಡ್ ವೆಜಿಟೇಬಲ್ ಹುಳಿ ಮಾಡೋದನ್ನು ತೋರಿಸ್ದೆ. ಕೆಲವರು ನಂಗೆ ಮೆಸೇಜ್ ಮಾಡಿ ಹೇಳಿದ್ದ, ನಂಗೋ ಹವ್ಯಕರ ಮನೆಗಳಲ್ಲಿ ಹುಳಿ ತಿಂದಿದ್ದ ರಾಶಿ ಚಲೋ ಆಗ್ತು, ನಿಂಗೋ ಹೆಂಗೆ ಮಾಡ್ತೀರಿ ಹೇಳಿ, ರೆಸಿಪಿ ಹಾಕ್ತೀರಾ ಹೇಳಿ ಕೇಳ್ದ. ಅದಕ್ಕೋಸ್ಕರ ನಾನು ಈ ರೆಸಿಪಿನ ಮಾಡ್ತಾಯಿದ್ದೆ. ಇದರಲ್ಲಿ ಒಂದು ಸ್ವಲ್ಪ ಹುರಿಯೋಕ್ಕಾದ್ರೆ ಎಣ್ಣೆ ಹಾಕೋದನ್ನು ಬಿಟ್ಟರೆ ಮೇಲಿಂದ ಯಾವ ಎಕ್ಸ್ಟ್ರಾ ಎಣ್ಣೆನೂ ಇರ್ತಿಲ್ಲ. ತುಂಬಾ ಹೆಲ್ದಿ. ನೋಡಿ, ನಾನಿವತ್ತು ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸ್, ಕುಂಬಳಕಾಯಿ, ನುಗ್ಗೆಕಾಯಿ, ಬೆಂಡೆಕಾಯಿ, ಟೊಮೆಟೊ ಇವಿಷ್ಟನ್ನು ಹಾಕಿ ಹುಳಿ ಮಾಡ್ತಾಯಿದ್ದೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಈ ತರಕಾರಿನ ಹಾಕಿ ಅದಕ್ಕೆ ನೀರು ಹಾಕಿ ಬೇಯಿಸ್ಕೊಳ್ಳೋ. ಆ್ಯಕ್ಚುಲಿ ಕುಕ್ಕರನ್ನಲ್ಲೂ ಸಹ ಈ ತರಕಾರಿನೆಲ್ಲ ಹಾಕಿ ಕೂಗ್ಸೋಕ್ಕಾಗ್ತು, ಆದರೆ ಈ ರೀತಿ ತರಕಾರಿನ ಸಪ್ರೇಟಾಗಿ ಬೇಯಿಸ್ಕೊಂಡ್ರೆ ಅದ್ರ ರುಚಿನೇ ಬೇರೆ. ಅಷ್ಟೇ ಅಲ್ಲದೆ ನಮ್ಮ ಕಡೆ ಫ್ರೆಶ್ ಮಸಾಲೆನ ಹುರಿದು ತಕ್ಷಣ ಹಾಕಿ ಮಾಡ್ತಾವೆ. ಯಾವುದೇ ಸಾಂಬಾರು ಪುಡಿನ ಬಳಸ್ತೀವಿಲ್ಲ. ಅದೇ ನಗಳ ಹವ್ಯಕರ ಹುಳಿಯ ವಿಶೇಷತೆ. ನೋಡಿ, ನಾನಿಲ್ಲಿ 1 ಕಪ್ ನೀರು ಹಾಕಿ ಇದನ್ನು ಮುಚ್ಚಿ ಬೇಯಿಸಲಕ್ಕೆ ಇಡ್ತಾಯಿದ್ದೆ. ಇದು ಬೇಯವಲಿ ತನಕ ನಗೋ ಮಸಾಲೆನ ರೆಡಿ ಮಾಡ್ಕೊಂಬ. ಮಧ್ಯ ಕೈ ಆಡಿಸ್ತಾನೆ ಇರ, ಹಾಗೆ ಮತ್ತೆ ಸ್ವಲ್ಪ ಮುಚ್ಚಿಟ್ಬಿಡ್ಬ, ಬೆಂದಿಲ್ಲ ಇನ್ನೂ. ಈಗ ಮಸಾಲೆಗೆ ನಾನಿಲ್ಲಿ ಎಣ್ಣೆನ ಹಾಕ್ತಾಯಿದ್ದೆ. ತೆಂಗಿನೆಣ್ಣೆ ಹಾಕಲು ಒಡ್ಡಿಲ್ಲ. ತೆಂಗಿನೆಣ್ಣೆ ಇದ್ದರೆ ತೆಂಗಿನೆಣ್ಣೆ ಹಾಕಿದ್ರೆ ತುಂಬ ರುಚಿ ಆಗ್ತು. ಮೊದಲಿಗೆ ಅರ್ಧ ಸ್ಪೂನ್ ಜೀರಿಗೆನ ಹಾಕಿ ಸ್ವಲ್ಪ ಹುರ್ಕೊತಾ ಇದ್ದೆ. ಜೀರಿಗೆ ಸರಿಯಾಗಿ ಹುರಿಯೋ, ಇಲ್ಲಾಂದರೆ ಹಸಿ ವಾಸನೆ ಆದರೂ ಚಲೋ ಆಗ್ತಿಲ್ಲ. 1 ಸ್ಪೂನ್ ಉದ್ದಿನಬೇಳೆ, ಹಾಗೆ 4 ಸ್ಪೂನ್ ಕೊತ್ತಂಬರಿ ಬೀಜ ಹಾಕೋ. ನಾನಿಲ್ಲಿ ಸುಮಾರು ಒಂದು 4-5 ಜನರಿಗೆ ಹಾಕಷ್ಟು ಹುಳಿ ಮಾಡ್ತಾಯಿದ್ದೆ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, 1/4 ಟೀ ಸ್ಪೂನು ಮೆಂತೆ, ಇಷ್ಟೇ ಹಾಕಿದ್ರೆ ಸಾಕು. ಮೆಂತೆನ ಜಾಸ್ತಿ ಹಾಕಡಿ, ಕಹಿ ಬಂದ್ಬಿಟ್ಟು. ಒಂದು 10-15 ಬ್ಯಾಡಗಿ ಮೆಣಸಿನ್ಕಾಯಿ, ಒಂಚೂರು ಇಂಗು, ಇವಿಷ್ಟನ್ನು ಹಾಕಿ ಹುರ್ಕೊಳ್ಳೋ ಚಲೋ ಮಾಡಿ. ಉದ್ದಿನಬೇಳೆ ಎಲ್ಲ ಬೆಂದು ಘಮ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡಿ. ಇದಕ್ಕೆ ಚಿಟಿಕೆ ಅರಿಶಿನ, 4-5 ಕರಿಬೇವಿನ ಎಲೆ, 1 ಕಪ್ ಕಾಯಿ ತುರಿ, ಇವಿಷ್ಟನ್ನು ಬಿಸಿ ಬಂಡಿಗೆ ಹಾಕಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿ ಇವಿಷ್ಟನ್ನು ಹಾಗೆ ಹಾಕಿಡಿ. ಈಗ ನೋಡಿ, ಈಗ ತರಕಾರಿ ಬೆಂದ ತರಕಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 2 ಸ್ಪೂನ್ ಉಪ್ಪು ಹಾಕಿದ್ದೆ. ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೇ ರುಚಿ ಆಗ್ತು. ಮುಚ್ಚಿಟ್ಬಿಡಿ 2 ನಿಮಿಷ. ಅಲ್ಲಿ ತನಕ ಇದನ್ನು ಬೀಸ್ಕೊಬಪ್ಪ. ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಬೀಸೋ. ಹುಳಿನ ಯಾವತ್ತೂ ಪೇಸ್ಟ್ ಥರ ಬೀಸಲಕ್ಕಾಗ ಒಂದು ಸ್ವಲ್ಪ ತರಿಯಾಗೆ ಬೀಸೋ, ಅಂದರೆ ಚಲೋ ಆಗ್ತು. ಈಗ ತರಕಾರಿ ಎಲ್ಲ ಬೆಂದು ಹೋಳೆಲ್ಲ ಉಪ್ಪು ಮತ್ತು ಬೆಲ್ಲನ ಹಿಡ್ಕೊಂಡು ಬೀಸೋದನ್ನು ಹಾಕಿ ಅದಕ್ಕೆ ಈ ಬೆಂಡೆಕಾಯಿ ಮತ್ತು ಟೊಮೆಟೊ ಹಾಕಿದ್ವಿಲ್ಲಿ ಆಗಿತ್ತಲ್ಲಿ, ಆದರೆ ಇದ್ರ ಜೊತೆಗೆ ಹಾಕಿದ್ರೆ ಬೆಂಡೆಕಾಯಿ ಲೋಳೆ ಆಗ್ತಿಲ್ಲ. ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಬೇಯಿಸಿದ ಬೇಳೆ ಒಂದು ಅರ್ಧ ಕಪ್ ಹಾಕಿ, ರುಚಿಗೆ ಸ್ವಲ್ಪ ಉಪ್ಪು, ಯಾಕೆಂದರೆ ಬರೀ ಹೋಳಿಗೆ ಮಾತ್ರ ಉಪ್ಪು ಹಾಕಿದ್ವಲ್ಲಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಬೆಂಡೆಕಾಯಿ ಬೇಯವಲಿವರೆಗೂ ಇದನ್ನು ಕುದಿಸ್ತಾನೇ ಇರ. ಬೆಂಡೆಕಾಯಿ ಬೇಗ ಬೆಂದೋಗ್ತು, ಇದೇನು ಜಾಸ್ತಿ ಹೊತ್ತು ಬೇಕಾಗ್ತಿಲ್ಲ. ಉಪ್ಪು, ಹುಳಿ, ಖಾರ ಎಲ್ಲ ಸರಿಯಾಗಿದ್ದರೆ ಹುಳಿ ರಾಶಿ ಚಲೋ ಆಗ್ತು. ಯಾವತ್ತು ಹುಳಿ ಮಾಡಿದ ತಕ್ಷಣ ಅಷ್ಟು ರುಚಿ ಆಗ್ತಿಲ್ಲ. ಒಂದು 2-3 ತಾಸು ಬಿಟ್ಟ ಮೇಲೆ ಅದರ ರುಚಿ ಹೆಚ್ಚಾಗಿರ್ತು. ನೋಡಿ, ಕಲರ್ ಎಷ್ಟು ಚೆಂದ ಬಂದು. ಉಪ್ಪು ಒಗ್ಗರಣೆ ಎಲ್ಲ ಎಂಥದ್ದು ಹಾಕೋದಿಲ್ಲ. ಒಂದೇ 1 ಸ್ಪೂನ್ ಎಣ್ಣೆಲಿ ಇಷ್ಟು ರುಚಿಯಾದ ಹುಳಿ ಮಾಡ್ಲಿಕ್ಕೂ. ನೋಡಿ, ಲಾಸ್ಟಲ್ಲಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಈ ರೀತಿ ಮುರಿದು ಮುಚ್ಚಿಟ್ಬಿಟ್ರೆ ಆಯ್ತು. ನನಗಂತೂ ಒಂದು ಹುಳಿ ಇಲ್ಲಗಿದ್ರೆ ಆಗ್ತೇ ಇಲ್ಲ, ದಿನ ಹುಳಿ ಬೇಕೇ ಬೇಕು. ಈ ರೀತಿ ಹುಳಿನ ಒಂದು ಸತಿ ಟ್ರೈ ಮಾಡಿ. ಫ್ರೆಶ್ ಮಸಾಲೆ ಘಮ ಭಾರಿ ಮಸ್ತಿರ್ತು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.